ಸೊ ಎಲ್ಲ ಗೈಸ್ ಎಲ್ಲರೂ ಹೋಗಿದ್ದೀರಾ, ನಾನು ನಿಮ್ಮ VLR ಗೇಮರ್. ವೆಲ್ಕಮ್ ಟು ಮೈ ನ್ಯೂ ಅನದರ್ ಗೇಮ್ ಪ್ಲೇ ವಿಡಿಯೋಸ್ ಗೈಸ್. ಇವತ್ತಿನ ಗೇಮ್ ಪ್ಲೇ ಬಂದು ಗ್ರಾನಿ ಚಾಪ್ಟರ್ 3. ಮತ್ತೆ ಅಗೇನ್ ಯಾರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ ಗ್ರಾನಿ ಚಾಪ್ಟರ್ 3 ಟ್ರೈನ್ ಎಸ್ಕೇಪ್ ಮಾಡಿ ಬ್ರೋ ಅಂತ. ಅದಕ್ಕೆ ನಾನು ಪಕ್ಕ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ. ಇವಾಗ ನಾವು ಡೈರೆಕ್ಟಾಗಿ ಗೇಮ್ಗೆ ಹೋಗ್ಬಿಡೋಣ. ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟು ಮಾಡಿ ಹೆಂಗಿತ್ತು ಗೇಮ್ ಪ್ಲೇ ಅಂತ. ಡಿಫಿಕಲ್ಟಿ ಈಸಿನೇ ಇರಲಿ, ಬೋತ್ ಇರಲಿ, ಸ್ಲೆಂಡ್ರಿನೂ ಇರಲಿ. ಮುಂಚೆ ಈಗ ಹೆಂಗಿದೆ ಅಂದರೆ ಸುಮ್ಮನೆ ಡೈರೆಕ್ಟಾಗಿ ನುಗ್ಗಬೇಕು, ನನ್ನ ಮೈಂಡ್ ಸೆಟ್ ಇರೋದೀಗ. ಎದೇಳಪ್ಪ, ಇವಾಗ ಲಾಕ್ ಪಿಕ್ ಸಿಗ್ಬೇಕು ನನಗೆ. ಲಾಕ್ ಪಿಕ್, ಎಸ್ ಲಾಕ್ ಪಿಕ್ ಸಿಕ್ತು. ಇದು ಓಪನ್ ಆಗೋ. ರಸ್ಟ್ ಆಗೋಗಿದೆ ಇದು, ಪಕ್ಕ ಹೇಳ್ತೀನಿ. ಹೋಗೋ ಈ ಕಡೆ, ಇಲ್ಲಿ ಟ್ರೈನ್ ಕಡೆ ಈ ಕಡೆಯಿಂದ ಹೋಗಿ ಗ್ರಾನಿನ ಕರೆಸಿ ನಾನು ಈ ಕಡೆಯಿಂದ ಹೋಗ್ತೀನಿ. ಇಲ್ಲಿ ಗಂಟೆ ಸೌಂಡ್ ಆಯಿತು. ಈ ರೋಬೋಟ್ ಬೇರೆ ಬಡ್ಕೋತ. ವೆಪನ್ ಕೀ ಸಿಕ್ತು. ವೆಪನ್ ಕೀ ಹೋಗೋ ಫಾಸ್ಟಾಗಿ, ಫುಲ್ ಫಾಸ್ಟ್. ಎಸ್, ನಾನಿವಾಗ ಆ ಕಡೆ ಹೋಗ್ಬಿಡ್ತೀನಿ. ಒಂದು ಕೆಲಸ ಮಾಡ್ತೀನಿ, ಇವಾಗ ಗ್ರಾನಿ ಈ ರೋಬೋಟ್ ಇಲ್ಲಿ ಬಡ್ಕೊಂಡಾಗ ಗ್ರಾನಿ ಇಲ್ಲಿ ಬರ್ತಾಳೆ, ನಾನು ಆ ಕಡೆಯಿಂದ ಹೋಗ್ತೀನಿ. ಆ ಬುಡ್ಡೊಂದೊಂದೇ ಪ್ರಾಬ್ಲಮ್ ನನಗೀಗ. ಬಡ್ಕೋತಾ ಇದೆ ಆಲ್ರೆಡಿ. ಬಂದ್ಲು ಗ್ರಾನಿ. ಬಾ ನಿಂಗೆ ಕಾಯ್ತಿದ್ದೆ, ಬಾ. ಇವಳು ಕಾಯೋ ಥರ ಆಗಬಾರ್ದು. ಆದರೂ ಗ್ರ್ಯಾಂಡ್ ಪಾ ಬಂದ. ಇಲ್ಲೋ ಹೊಡಿತು ಅನ್ಕೋಣ, ಪಕ್ಕ ನನ್ನ ಇಲ್ಲ. ಇಲ್ಲೋದ ಇರು ಕಿಚನಲ್ಲಿ ಹೋಗ್ತೀನಿ. ಕಿಚನಿಂದ ಲಿಫ್ಟ್ ಹೋಗ್ತೀನಿ. ಲಿಫ್ಟು ಫ್ರೀ ಸಿಗತ್ತೆ ನನಗೆ ಇದರಲ್ಲಿ. ಜನ್ರೇಟರ್ ಕೇಬಲ್ ಹಾಕಿ ಹೋಗೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಗ್ರ್ಯಾಂಡ್ ಹತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇದೊಂದು ಮಾಡಿದ್ದಾರೆ. ಚೆನ್ನಾಗಿದೆ ಇದು. ಅಯ್ಯೋ, ನಾನು ಅಲ್ಲೇ ಇಳಿಬೇಕಿತ್ತು. ಇಲ್ಲೇನಕ್ಕೆ ಬಂದೆ ನಾನು? ಇರು ಮತ್ತೆ ಹೋಗ್ತೀನಿ. ಎಸ್, ಸೆಕೆಂಡ್ ಫ್ಲೋರಾಗೆ ಇಳಿಬೇಕು ನಾನೀಗ. ಇಲ್ಲಿ ಗ್ರ್ಯಾಂಡ್ ಪಾ ಅದು ನುಗ್ಗ ಅಷ್ಟೇ. ಇಲ್ಲಿ ಏನು ಮಾಡೋದು? ಇಲ್ಲಿ ಓಪನ್ ಮಾಡ್ತೀನಿ ಇರು. ಲಾಕ್ ಪಿಕ್ ಓಪನ್ ಆಯಿತು. ಎಸ್. ಹೊಡೆದ್ಲು ಕಣ. ಹಿಂಗೆ ಹೊಡಿಬಾರ್ದಿತ್ತು ಮರಿಯಾ. ಡೇ ಟೂ ಅಲ್ಲಿ ನಾನು ಇದನ್ನೆಲ್ಲ ರಿಕವರ್ ಮಾಡಬೇಕು. ಎದ್ದ ಮತ್ತೆ ಲಾಕ್ ಪಿಕ್ ಮತ್ತೆ ಅದು ಎಷ್ಟು ಸಲ ತೆಗಿಬೇಕು? ಡೇ 5ವರೆಗೂ ತೆಕ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿಂದಾನೇ ನುಗ್ತೀನಿ. ಗ್ರ್ಯಾಂಡ್ ಪಾ ಬರೋ ಸೀನೇ ಇಲ್ಲ. ಎಸ್, ಆಚೆ. ಎಸ್, ಆಚೆನೂ ಹೋಗಾಯ್ತು. ಇಲ್ಲಿ ಸ್ಟೋನ್ಸ್ ಕಲೆಕ್ಟ್ ಮಾಡು. ಸ್ಟೋನ್ಸ್ ಅದು ಸ್ಲಿಂಗ್ ಶಾಟ್ಗೆ ಹಾಕೊಂಡು ಹೊಡೆದ್ರೆ ಇವರಿಬ್ಬರು ತಲೆ ಗಿರ್ರ ಅಂದ್ಬಿಡುತ್ತೆ. ಈ ಕಟರ್ ಇದು ಅದೇ ಕೋಕೋನಟ್ ಕಟ್ ಮಾಡುತ್ತೆ. ಗ್ರಾನಿ 1ಅಲ್ಲಿ ವಾಟರ್ ಮೆಲನ್ ಗ್ರ್ಯಾಂಡ್ ಪಾ ಅನಿಸುತ್ತೆ. ಗ್ರ್ಯಾಂಡ್ ಪಾ ಇರಬೇಕು. ಇಲ್ಲೇನಿದು? ಇಲ್ಲಿ ಬುಲೆಟ್ಸ್ ಇದೆ. ಗ್ರ್ಯಾಂಡ್ ಅಯ್ಯೋ ಸೊಟಾಪಟ ಓಡಾಡು ಅಷ್ಟೇ. ಅವ್ನು ಸೊಟಾಪಟ ಓಡಾಡಿದ್ರೆ ಹೊಡೆಯಲ್ಲ ಅಂದ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಬುಲೆಟು ಸೊಟಾಪಟ ಬರಲ್ವಲ್ಲ. ಪ್ಲ್ಯಾಂಕು ಇವಾಗ ಏನು ಯೂಸ್ ಇಲ್ಲ. ಇವಾಗ ಬೇಡ, ನನಗೆ ಲಾಸ್ಟಲ್ಲಿ ಹೋಗ್ತೀನಿ. ತಗೊಳ್ಳ ಬೇಡವಾ? ಬೇಡ. ಎಸ್, ಹೋಗು. ಗ್ರ್ಯಾಂಡ್ ಪಾ ಈ ಕಡೆಯಿಂದ ಗ್ರ್ಯಾನಿ ಎಂಟ್ರಿ ಕೊಡದೇ ಇದ್ದರೆ ಸಾಕು. ಇಲ್ಲೂ ತೆಗಿಬೇಕು. ಇಲ್ಲಿ ಲಿಫ್ಟಿಂದ ಹೊಟ್ಟೋಗೋಣ. ಎಸ್, ಲಿಫ್ಟಿಂದನೇ ಹೊಟ್ಟೋಗ್ತೀನಿ ನಾನು. ಲಿಫ್ಟಿಂದ ಸ್ಲಿಂಗ್ ಶಾಟ್ ಅದು ವೆಪನ್ ಕೀ ಸಿಕ್ಕಿತ್ತಲ್ಲ, ಎಲ್ಲಿತ್ತು ಅಲ್ಲೇ ಇರುತ್ತೆ. ಆರಾಮ್ಸೆ ತೊಗೊಂಡೋಗ್ತೀನಿ. ಹೆಂಗೂ ನಾನು ಫಸ್ಟ್ ಡೇ ಹೋಗ್ತಿತ್ತು. ಆ ಗ್ರ್ಯಾಂಡ್ ಪನ್ ಫೂಲಿಶ್ನೆಸ್ಸಿಂದ ಬಚಾವಾದೆ. ವೆಪನ್ ಕೀ ಸಿಗೋ ತನಕ ಅಷ್ಟೇ. ಆಮೇಲೆ ವೆಪನ್ ಕೀ ಸಿಕ್ಕಿದ್ಮೇಲೆ ನಾನು ಸತ್ತೆ. ಇಲ್ಲಿ ಸ್ಲಿಂಗ್ ಶಾಟ್ ಇದ್ದೇ ಇರುತ್ತೆ ಪ್ರತಿ ಸಲ, ಗೊತ್ತಿರೋ ವಿಷಯ ಅದು. ಸ್ಲಿಂಗ್ ಶಾಟ್ ಒಂದೇ ಕಲ್ಲಿರೋದು ನಮ್ಮ ಹತ್ರ, ಒಂದೇ ಕಲ್ಲಿರೋದು. ಗ್ರ್ಯಾಂಡ್ ಪನ ಸಾಯಿಸೋಕ್ಕೆ ಗ್ರ್ಯಾಂಡ್ ಪಾ ಇಲ್ಲೇ ಹೋದ. ನಮ್ಮ ಲಕ್ಕು. ಓಡಿ. ಅಯ್ಯೋ, ಸಿಕ್ತಿಲ್ಲ. ಇಲ್ಲಿಂದ ಹೊಡಿತೀನಿ. ಇಲ್ಲಿ ಅಯ್ಯೋ ಎಲ್ಲೋ. ಅಷ್ಟೇ, ಗನ್ ನಮ್ದಾಯಿತು. ಇವಾಗ ಗೇಮ್ ನಮ್ದು ಅಷ್ಟೇ. ಗೇಮ್ ನಮಗೆ ಕೈ ಸಿಕ್ತು ಅಷ್ಟೇ. ನಮ್ಮ ಸ್ವಾಧೀನದಲ್ಲಿದೆ ಗೇಮ್ ಈಗ. ಇಲ್ಲಿ ಕೆಳಗಡೆ ಹೊಟ್ಟೋಗೋಣ. ಗ್ರ್ಯಾನಿನೂ ಬಂದ್ಲು. ತಗೋ ಏಟು ಅಂದರೆ ಏಟಿದು. ಎಸ್, ಇರು ಏನೋ ಸ್ಟ್ರಕ್ ಆಯಿತು.
ಹಾಂ ಹೋಗೋ. ಓ ಇನ್ನೊಂದು ಬುಲೆಟ್ ಸಿಕ್ತು. ನಮ್ಗೆ ಬುಲೆಟ್ ಬೇಕು ಇವಾಗ. ಫೈರ್ವುಡ್ಡಾ? ಇಲ್ಲ, ಫೈರ್ವುಡ್ ಇಲ್ಲ. ಮ್ಯಾಚಸ್ ಸಿಗುತ್ತೆ ಸಾಮಾನ್ಯ ಇಲ್ಲಿ. ಮ್ಯಾಚಸ್, ಮ್ಯಾಚಸ್ ಸಿಕ್ತು. ಇರಲಿ, ಏನೇನಿದೆ ಇಲ್ಲೆಲ್ಲ? ಸೇಫ್ ಕೀನಾ? ಓ ಎಸ್, ಸೇಫ್ ಕೀ. ಸಾಮಾನ್ಯ ಅಲ್ಲಿ ಸೇಫ್ ಕೀ ಇರುತ್ತೆ, ಅದಕ್ಕೆ ನಾನು ಪ್ರಿಡಿಕ್ಟ್ ಮಾಡಿದೆ. ಸೇ ಸೇಫ್ ಕೀ ಇಲ್ಲಿ ನನ್ನ ಪ್ರಕಾರ ಏನಾದ್ರು ಪ್ಯಾಡ್ಲಾಕ್ ಕೀ ಆ ಥರ ಸಿಗುತ್ತಾ, ಅಥವಾ ಬ್ರಿಡ್ಜ್ ಕ್ರ್ಯಾಂಕಾ? ಬ್ರಿಡ್ಜ್ ಕ್ರ್ಯಾಂಕ್ ಆದರೆ ನಮ್ಗೆ ಈ ಸಲ ಬೇಡ. ನಾವು ಟ್ರೈನ್ ಎಸ್ಕೇಪ್ ಮಾಡ್ತಿದ್ದೀವಲ್ಲ, ಸೊ ಅದಕ್ಕಾಗಿ ಎಲೆಕ್ಟ್ರಿಕ್ ಸ್ವಿಚ್ ಸಿಕ್ತು. ಇದನ್ನ ಆಮೇಲೆ ಯೂಸ್ ಮಾಡೋಣ ಲಾಸ್ಟಿಗೆ. ಯಾವ್ದ್ಯಾವ್ದು ಲಾಸ್ಟಿಗೆ ಯೂಸ್ ಮಾಡಬೇಕಂದ್ರೆ ಪ್ಲ್ಯಾಂಕ್ ಮತ್ತು ಎಲೆಕ್ಟ್ರಿಕ್ ಸ್ವಿಚ್ಚು. ಈ ಶಾರ್ಟ್ ಗನ್ನು ಇದೇನಿದು ಫಿಸಿಕ್ಸ್ದು ಆಪೋಸಿಟ್ ಥರ ಬ್ಯಾಲೆನ್ಸ್ ಮಾಡ್ತಿದೆ. ಈ ಕಡೆ ಮೇಲ್ಗಡೆ ಹೊಟ್ಟೋಗೋಣ. ಬೇಡ ಇರು, ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂದು ಸ್ವಲ್ಪ. ಮೇಲ್ಗಡೆ ಇಲ್ಲಿ ಗ್ರ್ಯಾನಿ ಇರ್ತಾಳೆ ಒಂದೊಂದ್ಸಲಿ. ಆದರೆ ಗ್ರ್ಯಾನಿನೂ ಸತ್ಲು ಅಲ್ವಾ? ಕೋಕೋನಟ್ ಸಿಕ್ಕಿದೆ. ಒಂದು ಕೆಲಸ ಮಾಡ್ತೀನಿ ಇರು. ಇದಕ್ಕೆ ಪ್ಲ್ಯಾಂಕ್ ಬೇಕು ಕರೆಕ್ಟು. ಅಲ್ಲಿ ವಾಸ್ ಹೊಡಿಬೇಕು. ಅಕಸ್ಮಾತ್ ನಮ್ಗೆ ಸಿಗಲಿಲ್ಲ ಅಂದರೆ ಒಂದು ಐಟಮು, ಎಲ್ಲ ಪಾಸಿಬಿಲಿಟೀಸ್ನೂ ಟ್ರೈ ಮಾಡಬೇಕು. ಈ ಗ್ರ್ಯಾನಿ ಗೇಮಲ್ಲಿ ಇದೊಂದೇ ಪ್ರಾಬ್ಲಮ್ಮು. ಇರು ಈ ಕಾಗೆನ ಹೊಡೆದ್ರೆ ಒಂದೇ ಬುಲೆಟ್ ಮಿಕ್ಕುತ್ತೆ. ಅವಾಗ ಗ್ರ್ಯಾನಿ ಒಂದು ಇದರಲ್ಲಿ 3 ಬುಲೆಟ್ ಕ್ಯಾರಿ ಮಾಡೋ ಅಂಥ ಕೆಪಾಸಿಟಿ ಇರಬೇಕಿತ್ತು. ಅವಾಗ ಚೆನ್ನಾಗಿರ್ತಿತ್ತು. ಇವಾಗ ನಾನು ಕೋಕೋನಟ್ ತಂದುಬಿಡ್ಲಾ? ವೇಟ್, ಆ ಕೆಲಸ ಮೊದಲು ಮಾಡಬೇಕು. ಸಾಮಾನ್ಯ ಅದರಲ್ಲಿ ಪ್ಯಾಡ್ಲಾಕಿ ಅಥವಾ ಕಾಯಿನು ಎರಡರಲ್ಲಿ ಒಂದು ಸಿಕ್ಕೇ ಸಿಗುತ್ತೆ. ಇವಾಗ ನಾನು ಮೇಲ್ಗಡೆಯಿಂದ ಕೆಳಗಡೆ ಇಳಿದ್ಬಿಟ್ಟು ಲಿಫ್ಟಿಂದ ಇಳಿದ್ಬಿಟ್ಟು ಹೋಗ್ತೀನಿ. ಅದೊಂದೇ ಬೆಸ್ಟ್ ವೇ ಇರೋದು. ಇಲ್ಲಾಂದರೆ ಗ್ರ್ಯಾಂಡ್ ಪನ್ ಕೈಯಲ್ಲಿ ಸಿಕ್ಕಾಕೋತೀನಿ ನಾನು ಅಷ್ಟೇ. ನನಗೆ ಗ್ರ್ಯಾನಿ ಬಗ್ಗೆ ಯೋಚನೆ ಇಲ್ಲ, ಗ್ರ್ಯಾಂಡ್ ಪನ್ ಬಗ್ಗೆ ಒಂದೇ ಯೋಚನೆ ಇರೋದು. ಅದು ಗ್ರ್ಯಾಂಡ್ ಪನ್ ಹತ್ರ ಗನ್ ಇದ್ರೆ ಅವನ ಹತ್ರ ತುಂಬ ಪವರ್ ಇರುತ್ತೆ. ಆದರೂ ಇರಲಿ. ಗ್ರ್ಯಾಂಡ್ ಪಾ ಅವನು ನೋಡೋ, ನಿನ್ನ ಗನ್ ನನ್ನ ಹತ್ರ ಇದೆ. ಏಯ್ ಬುಡ್ಡ, ಅವನೆಲ್ಲೋ ಹೋದ ಅನಿಸುತ್ತೆ. ಹೋಗಿ ಮಲ್ಕೋ. ಇಲ್ಲೇ ನೋಡ್ಕೊಂಡು ಹುರ್ಕೊಬಿಟ್ಟ ಮಾರಯ್ಯ. ಆದರೂ ಟೈಮ್ ವೇಸ್ಟ್ ಮಾಡಲ್ಲ ನಾನು ಈಗ. ಹೋಗೋ ಕೆಳಗಡೆ. ಇದು ಕೋಕೋನಟ್ ಡ್ರಾಪ್ ಆಗೋಗುತ್ತೆ ಎಲ್ಲ ಐಟಮ್ಸು ಒಂದು ಸ್ವಲ್ಪ ಇಲ್ಲಿ. ಈ ಕೋಕೋನಟ್ಟು ಅಲ್ಲಾಡ್ತಿದೆ ಮೊದಲೇ. ಥೋ, ಹೋಗ ಅಷ್ಟೆ. ಎಸ್, ಇಲ್ಲಿ ಡ್ರಾಪ್ ಮಾಡಿದ್ರೆ ಗ್ರ್ಯಾಂಡ್ ಪನ್ ಕೈಗೆ ಸಿಕ್ಬಿಡುತ್ತೆ. ವೇಟ್, ನಾನಿಲ್ಲಿ ಏನಕ್ಕೆ ವೇಟ್ ಮಾಡಲಿ? ನಂಗೆ ಆಚೆ ಹೋಗೋಕೆ ಇಷ್ಟ ಆಗ್ತಿಲ್ಲ. ಗ್ರ್ಯಾನಿ ಬಂದ್ಲು ಕರೆಕ್ಟ್ ಟೈಮ್ಗೆ. ಏನದು ಹಂಗೆ ಹೊಡೆದಿದ್ದೀನಿ? ನಾಯಿನರಿ ಏಟ್ ಬಿದ್ದಿದೆ. ಇವಾಗ ಇನ್ನೊಂದು ಬುಲೆಟ್ ರೀಲೋಡ್ ಮಾಡು. ಗ್ರ್ಯಾಂಡ್ ಪಾ ಬಂದ್ಬಿಡ್ತಾನೆ. ವೇಟ್, ಗ್ರ್ಯಾನಿ ಸತ್ತಾಯಿತು. ಇನ್ನು ಗ್ರ್ಯಾಂಡ್ ಪಾ ಟಾರ್ಗೆಟ್ ನನಗೀಗ. ಇಲ್ಲಿ ನೀರು ತುಂಬಿಸ್ಬೇಕು ವಾಸಲ್ಲಿ. ಪ್ಯಾಡ್ಲಾಕ್ ಕೀ ಬೇಕು ಅದಕ್ಕೆ. ಈ ಸಲ ನಂಗೆ ಅನಿಸುತ್ತೆ ಪ್ಯಾಡ್ಲಾಕ್ ಕೀ ಯೂಸ್ ಮಾಡಲ್ಲ ನಾವು ಅಂತ. ನೋಡೋಣ. ಗ್ರ್ಯಾಂಡ್ ಪಾ ಸೌಂಡಿಗೆ ಬರಲ್ಲ. ನಾನು ಹೊಟ್ಟೋಗೋದೇ ವಾಸಿ ಅನಿಸ್ತಿದೆ. ನಾನು ಏನಕ್ಕೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ? ನನಗೆ ಒನ್ ಡೇ ವೇಸ್ಟ್ ಆಗಿದೆ ಅಂತ ಬೇಜಾರಲ್ಲೇ ಹಿಂಗೆ ಆಡ್ತಿದ್ದೀನಿ ಅನಿಸುತ್ತೆ. ನಂಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಹೋಗ್ಬಿಡ್ಲಾ? ಅಕಸ್ಮಾತ್ ಒಂದು ಸಡನ್ನಾಗಿ ಬಂದ್ಬಿಟ್ರೆ ಅಂತ ಗನ್ನು ಕಳ್ಕೊಬಿಡ್ತೀನಿ. ಸ್ಲಿಂಗ್ ಶಾಟ್ ಅದು ಎಲ್ಲಿಟ್ಟಿದ್ದೀನೋ ನನಗೆ ನಿಜ ಗೊತ್ತಿಲ್ಲ. ಇದನ್ನ ಡ್ರಾಪ್ ಮಾಡಿಬಿಟ್ಟು ಕೋಕೋನಟ್ ಎತ್ಕೊಳ್ಳೋಕೆ ಹೋದರೆ ಇವ್ನಿಗೆ ಎಲ್ಲಿ ಗನ್ ಸಿಕ್ಬಿಡುತ್ತೋ ಅಂತ. ಅಕಸ್ಮಾತ್ ಲಿಫ್ಟಲ್ಲಿಟ್ಟರೆ ನಾನು ಸಾಯೋ ಚಾನ್ಸಸ್ಸು ಜಾಸ್ತಿ ಇದೆ. ಹೊಟ್ಟೋಗ್ತೀನಿ. ನಾನು ಕೋಕೋನಟ್ ಇಲ್ಲಿ ಡ್ರಾಪ್ ಮಾಡಿರ್ತೀನಿ. ವೇಟ್, ಅಷ್ಟೇ ತಗೋ. ಗಟ್ಟಿ ಮನ್ಸು ಮಾಡಿ ಹೋಗ್ಬಿಡೋಣ. ಕಟ್ ಮಾಡು ಅಷ್ಟೇ. ಗ್ರ್ಯಾಂಡ್ ಪಾ ಬಂದರೆ ಇವಾಗ ರೆಡಿಯಾಗಿರೋಣ ಅಷ್ಟೇ. ಗ್ರ್ಯಾಂಡ್ ಪಾ ಬಾರಪ್ಪ. ಈಗ ಇಷ್ಟೊತ್ತು ಬಂದು ಸಾಯ್ತಿದ್ರು ಇಬ್ಬರೂ. ಈಗ ಬಂದ್ರೋ? ಈಗ ಯಾವನೂ ಬರ್ತಿಲ್ಲ. ಇಲ್ಲೊಂದು ಸ್ಟೋನ್ ಸಿಕ್ತು. ವೇಟ್, ಇಲ್ಲೊಂದು ಸ್ಟೋನ್ ಸಿಕ್ತು. ಗ್ರ್ಯಾನಿನೇ ಬಂದ್ಬಿಟ್ಲಾ? ಆ ಗ್ರ್ಯಾಂಡ್ ಪಾ ಬರೋಷ್ಟರಲ್ಲಿ ಒಂದ್ಸಲಿ ಈ ಗ್ರ್ಯಾನಿ ಸತ್ತು ಮತ್ತೆ ಗ್ರ್ಯಾನಿನೇ ಬಂದಿದ್ದಾಳೆ. ಈ ಗ್ರ್ಯಾಂಡ್ ಪಾ ಇನ್ನೂ ಬಂದಿದೆ. ಏನು ನಿದ್ದೆ ಹೊಡಿತಿದ್ದಾನಾ? ನಾನು ಹೇಳಿದ್ದನ್ನು ಸೀರಿಯಸ್ ಆಗಿ ತೊಗೊಬಿಟ್ಟಿದ್ದಾನೆ. ವೆರಿ ಗುಡ್. ಹಿಂಗೆ ನಿದ್ದೆ ಮಾಡು ಗೇಮ್ ಪೂರ್ತಿ. ಇದೇನಿದು? ಏನಿಲ್ಲ ಇಲ್ಲಿ. ಶಾರ್ಟ್ ಗನ್ ರೀಲೋಡ್ ಮಾಡ್ಕೊಬಿಡು ಅಷ್ಟೇ. ಸ್ಟೋನ್ಸ್ ಕಲೆಕ್ಟ್ ಮಾಡ್ಬೇಕು ನಾನು ಆದಷ್ಟು. ಇನ್ನೇನೂ ಇಲ್ಲ ಅಷ್ಟೇ. ಇನ್ನೂ ಆಕ್ಸಿಲರೇಟ್ರು, ಟ್ರೈನ್ ಕೀ ಅದೆಲ್ಲ ಬೇಕು. ಈ ಗೇಮ್ ಸಖತ್ ಕಷ್ಟ ಆಗ್ತಿದೆ ನನಗೆ ಆಡೋಕ್ಕೆ. ಆಡಿದ್ರೆ ಏನಿಲ್ಲ, ಎಸ್ಕೇಪ್ ಮಾಡ್ಬೋದು. ಈ ಸಲ ಎಸ್ಕೇಪ್ ಮಾಡೇ ಮಾಡ್ತೀವಿ. ಬಂದ ತಗೋ. ಹೆಡ್ ಶಾಟು.
2 ಮಿನಿಟ್ಸ್ 30 ಸೆಕೆಂಡ್ಸಿಗೆ ಮಲ್ಕೋ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಅದಕ್ಕೆ ಶೂಟ್ ಮಾಡ್ತೀನಿ ಆ ಕ್ಲಾಸ್ಗೆ. ಎಸ್, ಇಲ್ಲಿ ಶೆಡ್ಕಿ ಮತ್ತು ಕ್ರೋಬಾರ, ಅದು ಕಾನ್ಸ್ಟೆಂಟ್, ಅದು ಕ್ರೋಬಾರ್ ಕಾನ್ಸ್ಟೆಂಟ್ ಯಾವಾಗಲೂ. ಇರು, ಪ್ರತಿ ಸಲ ನಾನೊಂದು ತಪ್ಪು ಮಾಡ್ತಿದ್ದೆ. ಕ್ರೋಬಾರ್ನ ಹಾಕಿ ಏನದು ಶೆಡ್ಕಿನ ಆಮೇಲೆ ಯೂಸ್ ಮಾಡೋಕ್ಕೆ ಹೋಗ್ತಿದ್ದೆ, ಅಷ್ಟರಲ್ಲಿ ಸಾಯ್ತಿದ್ದೆ. ಆದರೆ ಈ ಸಲ ಫಸ್ಟ್ ಶೆಡ್ಕಿ ಯೂಸ್ ಮಾಡಿಬಿಟ್ಟು ಏನಾದ್ರು ಸಿಕ್ಕರೆ ನೋಡೋಣ. ಆದರೆ ಈ ಸಲ ಟೆಡ್ಡಿ ಯೂಸ್ ಮಾಡೋಕ್ಕೆ ಸಿಗಲ್ಲ ಅನಿಸುತ್ತೆ. ಟೆಡ್ಡಿ ಸಿಗುತ್ತೆ ಅಲ್ಲಿ, ಯಾಕೆಂದರೆ ನಮಗೆಲ್ಲೂ ಟೆಡ್ಡಿನೇ ಸಿಕ್ಕಿಲ್ಲ. ಪ್ರಾಬಬಿಲಿಟಿ ಜಾಸ್ತಿ ಇದೆ ಟೆಡ್ಡಿ ಸಿಗೋದು. ಇವಾಗ ಈ ಶೆಡ್ಡಲ್ಲಿ ಏನಾಗತ್ತೆ, ವೆಟ್, ಇದಕ್ಕೆ ಜನ್ರೇಟರ್ ಕೇಬಲ್ ಬೇಕು ಪ್ಲಸ್ ಟೆಡ್ಡಿ. ನಾನು ಅಂದ್ಕೊಂಡಂಗೆ ಆಯಿತು, ಟೆಡ್ಡಿ. ನಾನು 10 ಮಿನಿಟ್ಸ್ ಆಗೋಯ್ತು ಇಷ್ಟು ಬೇಗ. ಕಾಯಿನ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ಟಿಕೆಟಾದ್ರು ಸಿಗುತ್ತೆ. ಟಿಕೆಟ್ ಸಿಕ್ಕಿದಾಗ ಆ ರೋಬೋಟಿಗೆ ಕೊಟ್ಟರೆ ಅದು ನಾನು ಏನಕ್ಕೆ ಮರೆಯ ಬಂದೆ. ಸಿಕ್ಕಾಕೊಂಡು ಒಳ್ಳೆ ಇದಾಗೋಯ್ತು. ಗ್ರಾನಿ ಈ ಕಡೆಯಿಂದ ಬಂದ್ಬಿಡ್ಲಿ, ನಾನು ಆ ಕಡೆ. ಇಲ್ಲ ನೋಡು ನನ್ನ, ಬಾ 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 ಬಾ. ಎಸ್, ಬಾ ಬಾ ಬಾ, ನಾನು ಅಟ್ಟಾಡಿಸ್ಕೊಂಡೆ ಬಾ, ಏನೂ ಚಿಂತೆ ಇಲ್ಲ ನನಗೆ. ಇಲ್ಲಿ ಲವ್ಸ್ಕೊಂಡ್ಬಿಡ್ತೀನಿ ಇರು. ಇವಳು ಆ ಕಡೆಯಿಂದ ಪಾಸ್ ಆಗ್ತಾಳಲ್ಲ, ಅಥವಾ ಇವಳು ಆ ಕಡೆ ಹೊಟ್ಟವ್ರೆ ನಂಗೆ ಇನ್ನೂ ಅನುಕೂಲ. ನಾನು ಮೇಲ್ಗಡೆ ಬರಬಾರ್ದಿತ್ತು ಬಿಡು, ಏನಾಗಲ್ಲ, ಎಲ್ಲ ಒಂದೇ. ಸ್ಲಿಂಗ್ ಶಾಟ್, ಅಯ್ಯಯ್ಯೋ, ಸ್ಲಿಂಗ್ ಶಾಟ್ ತೊಗೊಳ್ಳೋದು ಮಿಸ್ ಆಯಿತು. ಇದರಲ್ಲಿ ಸೆಕೆಂಡ್ ಫ್ಲೋರ್ಗೆ ಹತ್ತೋದೇ ಸಖತ್ ಕಷ್ಟ. ಇರು, ಈ ಕಾಯಿನ್ನ ಇಲ್ಲಿ ಡ್ರಾಪ್ ಮಾಡ್ತೀನಿ. ಇವಾಗ ಸೌಂಡು ಗ್ರಾನಿ ಬರ್ತಾಳೆ. ಆ ಟೇಬಲ್ ಮೇಲೆ ಕೂತ್ಕೊಂಡಾಗ ಅವಳು ಹೊಡೆಯೋದು ಇಲ್ಲ, ಸುಮ್ಮನೆ ನೋಡ್ತಾಳೆ ಅನಿಸುತ್ತೆ ಮೊಕ್ಕ. ನನಗನ್ಸಿರೋ ಪ್ರಕಾರ ಗ್ರಾನಿ 2ಅಲ್ಲೆಲ್ಲ ಒಬ್ಬೊಬ್ಬರು ಗ್ಲಿಚ್ ತೋರಿಸ್ತಾರಲ್ಲ, ಆ ಥರ ಆಗುತ್ತೆ ಈ ಸಲ. ಅವಾಗ ನಾನು ಆರಾಮ್ಸೆ ಹೊಡಿತೀನಿ ಇವಳಿಗೆ. ಬಾ ಬಾ, ಅದು ಎಷ್ಟೊತ್ತು ತೊಗೋತೀಯ ತಗೋ. ಈ ಸಲ ಇವಳನ್ನ ಬಿಡಲೇಬಾರ್ದು. ಬಂದ್ಲು. ಇದೇನಾಯ್ತು, ಹೊಡೆದೇ ಬಿಟ್ಲಲ್ಲ. ಅದೆಲ್ಲ ಟೇಬಲೆಲ್ಲ ಮಾಯ ಮಾಡಿಬಿಟ್ಟು ಹೊಡೆದ್ಲು, ಒಂಥರ ಆ ಥರನೇ ಆಯಿತು. ಸುಮ್ಮನೆ ಒನ್ ಡೇ ವೇಸ್ಟ್ ಆಯಿತು. ಎಸ್ಕೇಪ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಹೋಗಿ ಈ ಸಲಿನಾರು ಮುಂದೆ ಹೋಗು. ಈ ಸಲ ಅಷ್ಟೇ. ಈ ಸಲ ಕಿಚನ್ಗಿಂದ ಲಿಫ್ಟ್ ಕೊಟ್ಟೋಗ್ಲಾ, ಅದೇ ಬೆಸ್ಟ್ ಐಡಿಯಾ. ಇವಾಗ ಅವ್ನ ಕೈ ಗನ್ನು ಬಂದಿರತ್ತೆ. ನಾನು ಟೆನ್ಷನ್ ತೊಗೊಳ್ಳಲ್ಲ ಈ ಸಲ, ಯಾಕೆಂದರೆ ಸ್ಲಿಂಗ್ ಶಾಟ್ ನಮ್ಮ ಕೈಯಲ್ಲಿದೆ. ಸ್ಲಿಂಗ್ ಶಾಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಂಗೆ ಮ್ಯಾಚ್ ಇದೆ. ಮೇಲ್ಗಡೆಯಿಂದ ಬರ್ತಿದ್ಯಾ ಅದು, ಅಷ್ಟರಲ್ಲಿ ಗ್ರಾನಿ ಬರ್ದಿರೋ ಸಾಕು. ಗ್ರಾನಿ ಬಂದರೂ ಅವಳು ಆಟಾಡಿಸ್ಬೋದು, ಗ್ರ್ಯಾಂಡ್ ಪಂಗ್ ಆಟಾಡ್ಸೋಕ್ಕಾಗಲ್ಲ ಈಗ, ಯಾಕೆಂದರೆ ಅವನ ಹತ್ರ ಈಗಲೂ ಗನ್ನಿದೆ. ಶೂಟ್ ಮಾಡಿಬಿಡ್ತಾನೆ ತಗೊಂಡು. ಕ್ಲಚ್ಚುಲೋ ಇರೋ ಸ್ಲಿಂಗ್ ಶಾಟ್ ತೊಗೊಂಡು ರಿವೆಂಜ್ ತೊಗೋತೀನಿ ಈ ಸಲ. ಗ್ರಾನಿ ಎಲ್ಲಿದ್ಯಾವಾ, ಬಾ ನೀನೀಗ, ನಿಂಗಿದೆ. ಗ್ರ್ಯಾಂಡ್ ಪನೇ ಬಂದ, ಕಮಾನ್. ಮಿಸ್ಸೇ ಆಗೋಯ್ತು, ಆ ಡ್ರಾಯರಿಗೆ ಬಿತ್ತದು. ಮೊಕ ಏನು ನೋಡ್ತೀಯ, ಇಲ್ಲಿ ನೋಡು. ಬಂದ್ಲು. ಇಬ್ಬರು ಬಂದರು. ಏನೋ ಇಬ್ಬರು ಒಟ್ಟಿಗೆ ಇದ್ದಾರೆ. ಶಾರ್ಟ್ ಗನ್ ಸಿಗ್ತಾ ನನಗೆ. ಶೂಟ್ ತಗೋ. ಇವನ್ಗೆ ಹಂಗೆ ಬಿಟ್ಬಿಡ್ತೀನಿ ಸುಮ್ಮನೆ. ಬುಲೆಟೂ ಇಲ್ಲ. ಬುಲೆಟ್ ಏನು ಮನೇಲೇ ಆಗೋಗಿದೆಯಾ? ಇರೋ ಆ ಕಾರ್ ಹತ್ರ ಇರತ್ತೆ ಒಂದೊಂದ್ಸಲಿ. ಆ ಕಾರ್ ಬಿಟ್ಟರೆ ಅಷ್ಟೇ ಅನಿಸುತ್ತೆ ನನ್ನ ಪ್ರಕಾರ. ಅಥವಾ ಫುಲ್ ಟಾಪಲ್ಲಿರತ್ತೆ. ಫುಲ್ ಟಾಪ್, ಎಸ್. ಇಲ್ಲಿ ಇರಲ್ಲ ಅನ್ಕೋತೀನಿ, ಇಲ್ಲಿ ಇರಲ್ಲ ಯಾವಾಗಲೂ. ಇಲ್ಲೊಂದು ಸಿಕ್ತು, ವೇಟ್, ಮೇಲ್ಗಡೆ ಒಂದಿರತ್ತೆ ಇಲ್ಲಿ. ಇಲ್ಲಿ ಸಿಕ್ತು, ಇಲ್ಲೇ ಕೋಕೋನಟ್ ನಮಗೆ ಸಿಕ್ಕಿದ್ದು. ಇವಾಗ ನಾನು ಆ ಕಾಗೆ ಹೊಡೆದ್ಬಿಡ್ಲಾ? ಇರು ಫಸ್ಟ್ ನಾನು ಕೆಳಗಡೆ ಹೋಗ್ತೀನಿ. ಇದನ್ನ ಕಾಯಿನ್ ಡ್ರಾಪ್ ಮಾಡಿ ಕೆಳಗಡೆ ಹೋಗ್ತೀನಿ. ಇವನೆಲ್ಲೋದ? ಎಲ್ಲೋ ಮಾಯಾ. ಬಂದ, ಬಾ 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 ಬಾ. ನನಗೆಷ್ಟು ಶೂಟ್ ಮಾಡ್ತಿದ್ದೆ ಮೊದಲೆಲ್ಲ. ತಗೋ, ತಿಂತಿದ್ದಾನೆ ಮಾತ್ರ. ಇರು ಕಾಯಿನ್ ಹಾಕ್ಬಿಟ್ಟು ಟಿಕೆಟ್ ತೊಗೊಂಡು ಬಂದ್ಬಿಡ್ತೀನಿ ಈಗ. ಬೇಗ ಫಾಸ್ಟಾಗಿ ಹೋಗ್ಬೇಕು ನಾವಿವಾಗ. ಎಷ್ಟು ಫಾಸ್ಟಾಗಿ ಹೋಗ್ತೀವೋ ಅಷ್ಟು ಒಳ್ಳೆಯದು ನಮಗೆ ಆಕ್ಸಿಲರೇಟ್ರ್ ಬೇಕು, ಟ್ರೈನ್ ಕೀ ಬೇಕು. ನಮ್ಮ ಪ್ರೋಗ್ರೆಸ್ ತುಂಬ ಜಾಸ್ತಿ ಆಗ್ತಿದೆ ಈಗಿಂದ. ಒಂಚೂರು ಪ್ರೋಗ್ರೆಸ್ ಮಾಡಿದ್ದೀನಿ ಈಗ. ಒಂದು 25% ಏನೋ ಆಗಿದೆ. ಕ್ರೋಬಾರ್ ತೊಗೊಂಡು 2 ಇದನ್ನೂ ಓಪನ್ ಮಾಡಬೇಕು. ಫೈರ್ವುಡ್ಡ ವೇಸ್ಟು. ನಾವು ಕಾಗೆನೇ ಸಾಯಿಸ್ಬಿಡ್ತೀವಿ ಈಗ. ಫೈರ್ವುಡ್ ವೇಸ್ಟ್ ಅದು. ಗನ್ ತೊಗೊಂಡು ಶೂಟ್ ಮಾಡಿದ್ರೆ ಸಾಕಪ್ಪ.
ನನ್ನ ಪ್ರಕಾರ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಗೈಸ್. ಇರು, ಮೇಲ್ಗಡೆಯಿಂದ ಇರು ಮೇಲ್ಗಡೆಯಿಂದ ಬರಲಿ ಅದು. ಅಷ್ಟರಲ್ಲಿ ಇದನ್ನ ತೊಗೊಂಡು ಇಲ್ಲಿ ಡ್ರಾಪ್ ಆಗಲ್ಲ, ಹತ್ತಕ್ಕಾಗಲ್ಲ. ಇಲ್ಲಿ ಡ್ರಾಪ್ ಮಾಡಿರ್ತೀನಿ. ಯಾರು ಬೇಕಾದ್ರೂ ಬರಲಿ, ನನ್ನ ಹತ್ರ ಗನ್ನಿದೆ. 1 ಬುಲೆಟ್ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ಗನ್ನಿದೆ. ಈ ಕ್ರಾಬಾರ್ನ ಹಾಕೊಂಡು ಮೇಲ್ಗಡೆ ಹೋಗಿ ಓಪನ್ ಮಾಡ್ತೀನಿ. ಈ ಸಲ ಸೆಕೆಂಡ್ ಶೆಡ್ ಕೀ ಯೂಸ್ ಮಾಡಿಲ್ಲ. ಕ್ರಾಬಾರ್ ಬೀಳ್ಬೇಡ ಮರಿಯ. ಬಿತ್ತು. ಕ್ರಾಬಾರ್ ಬಿದ್ದೋಯ್ತು. ಶಿಟ್. ಮತ್ತೆ ಕೆಳಗಡೆ ಹೋಗ್ತೀನಿ. ಶಾರ್ಟ್ ಗನ್ ಅಲ್ಲೇ ಇರಲಿ. ಆಮೇಲೆ ಗ್ರ್ಯಾಂಡ್ ಪಾ ಬಂದು ಎತ್ಕೊಂಡು ಹೊಟ್ಟೋಗ್ತಾನೆ. ಅವ್ನು ಸರಿ ಇಲ್ಲ. ಅವನು ಬಂದಿಲ್ಲ ತಾನೆ, ಎದ್ದಿಲ್ಲ ಅನಿಸುತ್ತೆ. ಗ್ರ್ಯಾನಿ ಎದ್ದಿದ್ದಾಳ? ಎಲ್ಲೋ ಸೌಂಡ್ ಕೇಳಿಸ್ತಿದೆ. ಅವಳು ವೇರಾರಿಯೋ ಅಂತೇನೋ ಅಂತಿದ್ದಾಳೆ. ಇರಲಿ. ಗ್ರ್ಯಾಂಡ್ ಪಾ ಇಲ್ಲೇ ಇದ್ದಾನೆ. ನಾನು ಗ್ರ್ಯಾಂಡ್ ಪಾನ ಸೆಕೆಂಡ್ ಸಾಯಿಸಿದ್ದು. ಅದೇ ಗ್ರ್ಯಾನಿ ಎದ್ದಿದ್ದಾಳೆ. ಫಸ್ಟ್ ಸತ್ತವಳೆ ಬೇಗ ಎದ್ದೇಳೋದು. ಗ್ರ್ಯಾಂಡ್ ಪಾ ಅಲ್ಲೇ. ಜನ್ರೇಟ್ರ್ ಕೇಬಲ್ ಸಿಕ್ತು. ಇರಲಿ, ಶಾರ್ಟ್ ಗನ್ನ ಎತ್ತಾಕೊಂಡು ಕೆಳಗಡೆ ಹೋಗಿ ಆ ಜನ್ರೇಟ್ರ್ ಕೇಬಲ್ನೇ ಹಾಕ್ಬಿಡ್ತೀನಿ ಈಗ. ಈ ಜನ್ರೇಟ್ರ್ ಕೇಬಲ್ ಬೀಳ್ದೇ ಗ್ಲಿಚ್ಚೋನ ಒಂದ್ಸಲಿ ಆಗೋಗುತ್ತೆ. ಒಂದ್ಸಲಿ ಹಿಂಗೆ ನಾನು ಗ್ರ್ಯಾನಿ ಚಾಪ್ಟರ್ 4 ರೆಬೆಲಿಯನ್ ಏನೋ ಆಡ್ತಿದ್ದೆ. ಹಿಂಗೆ ಲಾಸ್ಟ್ ಎಸ್ಕೇಪಿಗೆ ಇನ್ನೊಂದು ಬ್ಯಾಟ್ರಿ ಬೇಕು, ಅದು ಇದಕ್ಕೆ. ಅಷ್ಟರಲ್ಲಿ ಬ್ಯಾಟ್ರಿ ತೊಗೊಳಕ್ಕೆ ಹೋಗ್ತೀನಿ, ಅಲ್ಲಿ ಡ್ರಾಪ್ ಮಾಡ್ತೀನಿ, ಮಾಯನೇ ಆಗೋಯ್ತು. ಅದು ಏನಾಯ್ತಂತ ಗೊತ್ತಿಲ್ಲ. ಜನ್ರೇಟ್ರ್ ಕೇಬಲ್ ಅಯ್ಯೋ ಭೈ, ಇಲ್ಲೇ ಇಲ್ಲಲ್ಲೋ ಗ್ರ್ಯಾನಿ. ಇರು ಇಲ್ಲಿ ಔಸ್ಕೋತೀನಿ. ಅವಳು ಆ ಕಡೆ ಹೊಟ್ಟೋಗ್ಲಿ. ಹೋಗಮ್ಮ ಬೇಗ. ಓದ್ಲು. ಎಸ್, ನಾನು ಇವಾಗ ಇದು ತಗೊಂಡು ಡ್ರಾಪ್ ಮಾಡ್ತೀನಿ. ಇವಾಗ ತಲೆಗೆ ಕೊಡಬೇಕು. ಹೆಡ್ ಶಾಟ್. ಎಸ್, ದಿಸ್ ಈಸ್ ದ ಥಿಂಗ್ ದಟ್ ಐ ವಾಂಟೆಡ್ ಟು ಹ್ಯಾಪನ್. ಎಸ್, ಇವಾಗ ನಾವು ಇನ್ನೂ ಪ್ರೋಗ್ರೆಸ್ ಮಾಡಬೇಕು. ಗ್ರ್ಯಾಂಡ್ ಬಾ ಮೇಲೇ ಇದ್ದಾನೆ. ಬಾ. ಆಹಾ, ಬಾ. ಎಸ್, ಓಡಿ. ಎಷ್ಟು ಕಾಟ ಕೊಡ್ತಿದ್ರಿ ಮಕ್ಕಳ. ಬನ್ನಿ. ಕಾಗೆಗೆ ಶೂಟ್ ಮಾಡಿಬಿಡ್ತೀನಿ. ಕಾಗೆಗೆ ಶೂಟ್ ಮಾಡಿ ಫಾಸ್ಟಾಗಿ ಬಂದ್ಬಿಡ್ತೀನಿ. ಎಸ್, ಟ್ರೈನ್ ಕೀ ಇದೆ ಇದ್ರ ಹತ್ರ, ನಂಗೆ ಗೊತ್ತು. ನಾನು ಅವಾಗ ನೋಡಿದ್ದೆ. ಟ್ರೈನ್ ಕೀ ತಗೋ, ಇಲ್ಲಿ ಹಾಕು. ಇಲ್ಲಿಂದ ನಾನು ಬಿದ್ದರೆ ಪಕ್ಕ ಸಾಯ್ತೀನಿ. ಅದಕ್ಕೆ ನಾನು ಲಿಫ್ಟ್ ಕರೆಸ್ಕೋತಾ ಇದ್ದೀನಿ. ನಾನಿವಾಗ ಸುಮ್ಮನೆ ಇಳ್ಕೊಂಡ್ರೆ ಕೆಳಗಡೆ ಹೋಗಲ್ಲ. ಇವಾಗ ನಾನು ಏನದು ಬಟನ್ ಪ್ರೆಸ್ ಮಾಡಿಬಿಟ್ಟು ಹೋಗಬೇಕು. ಇರು ಅಷ್ಟೇ. ಇವಾಗ ಟ್ರೈನ್ ಕೀನೂ ಅಲ್ಲೇ ಡ್ರಾಪ್ ಮಾಡಿಬಿಡ್ತೀನಿ. ಡ್ರಾಪ್ ಅಥವಾ ಆದರೆ ಹಾಕಿ ಬಂದುಬಿಡ್ತೀನಿ. ಇನ್ನೊಂದು 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಈ ಗೇಮ್ನ. ಇಲ್ಲಾಂದರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ. ಆಮೇಲೆ ನಿಮಗೂ ನೋಡೋಕ್ಕಾಗಲ್ಲ. ಗ್ರ್ಯಾನಿ ಗ್ರ್ಯಾಂಡ್ ಪಾ ಯಾರೂ ಇಲ್ಲದೇ ಇರೋ ಸಾಕು. ಇರೋದು ಇಲ್ಲ ಇಷ್ಟೊತ್ತಿಗೆ, ಎಲ್ಲೋ ಆಚೆನೋ ಅಥವಾ ಎಲ್ಲೋ ಸತ್ತೋಗಿ ಇರ್ತಾರೆ. ಹೋಗ ಬೇಗ. ಇಲ್ಲಿ ಡ್ರಾಪ್ ಮಾಡಿರ್ತೀನಿ. ಏನೋ ಡ್ರಾಪ್ ಮಾಡಿದ್ನಲ್ಲ ಇಲ್ಲಿ ಶೆಡ್ ಕೀನ ಏನೋ ಎಲ್ಲ ಯೂಸ್ ಮಾಡಾಯಿತು. ಅದಕ್ಕೆ ಟಿಕೆಟು ಕೊಟ್ಟಾಯಿತು. ಇಲ್ಲಿ ಟ್ರೈನ್ ಕೀ ಸಿಗಿಸ್ಬಿಡ್ತೀನಿ. ಸಿಗ್ಸೇ ಆಯಿತು. ನಾನು ಸುಮ್ಮನೆ ಡ್ರಾಪ್ ಮಾಡೋಣ ಅಂದ್ಕೊಂಡೆ. ಹಾಕು ಆಯಿತು. ಇನ್ನು ಆಕ್ಸಿಲರೇಟರು, ಆಮೇಲೆ ಇನ್ನೇನು ಅಷ್ಟೇ ಅನಿಸುತ್ತೆ. ಎಲೆಕ್ಟ್ರಿಕ್ ಸ್ವಿಚ್ ಒಂದು ತೊಗೊಂಡು ಬರಬೇಕಷ್ಟೇ. ಇನ್ನೇನು ಎಸ್ಕೇಪೇ ಮುಗೀತು. ನಂದು ಎಸ್ಕೇಪೇ ಮುಗ್ದಾಯಿತು ಅಷ್ಟೇ. ಆಕ್ಸಿಲರೇಟ್ರ್ ಒಂದು ಸಿಕ್ತಿಲ್ವಲ್ಲ. ಪ್ಲ್ಯಾಂಕ್ ತೊಗೊಂಡು ಬಂದು ಹಾಕ್ಬಿಟ್ಟು ನೋಡ್ತೀನಿ. ಅಲ್ಲಿ ಆಕ್ಸಿಲರೇಟ್ರ್ ಸಿಕ್ಕರೆ ಸಾಕು. ಆ ಪ್ಲ್ಯಾಂಕ್ ಎಲ್ಲಿತ್ತು ಕರೆಕ್ಟು, ನಾನು ಮರ್ತೇ ಹೋಗಿದ್ದೀನಿ. ಪ್ಲ್ಯಾಂಕು ಅದಕ್ಕಿಂತ ಮುಂಚೆ ಇರು. ಮೇಲ್ಗಡೆ ಏನಾರು ಇದೆಯಾ? ಮೇಲ್ಗಡೆ ಗನ್ ಬಿಟ್ಟಿದೆ ಅಲ್ವಾ? ಎಲ್ಲೋ ಗನ್ ಬಿಟ್ಟಿದೆ. ಕರೆಕ್ಟ್, ಮೇಲ್ಗಡೆನೇ ಬಿಟ್ಟಿದೆ. ಎಸ್, ಇವಾಗ ಬುಲೆಟ್ಸೇ ಇಲ್ಲ. ನಾನು ಏನು ಮಾಡಲಿ? ಇವಾಗ ಬುಲೆಟ್ಸೂ ಇಲ್ಲ. ಸುಮ್ಮನೆ ಹೋದರೆ ಸಿಗಾಕೋತೀನಿ. ಇರು ಒಂದು ಕೆಲಸ ಮಾಡ್ತೀನಿ. ಇಳಿ ಅಷ್ಟೆ. ಇಲ್ಲೂ ಏನೂ ಇಲ್ಲ. ಅದು ಸ್ಲೆಂಡ್ರಿನ ಇದು ಟೆಡ್ಡಿ ಹಾಕೋದು. ಟೆಡ್ಡಿ ಸಲ ಯೂಸ್ ಮಾಡೋದು ಬೇಡ, ಸುಮ್ಮನೆ ವೇಸ್ಟ್. ಅದು ವೇಸ್ಟ್ ಅಂದರೆ ಆ ಥರ ಅಲ್ಲ, ಈ ಗೇಮಿಗೆ ವೇಸ್ಟ್. ಆಕ್ಸಿಲರೇಟ್ರ್ ನಂಗೆ ಅನಿಸುತ್ತೆ ಟೆಡ್ಡಿ ಸಿಗದೇನೆ ಮಾಡ್ಬೋದು ಅಂತ, ಟೆಡ್ಡಿನ ಯೂಸ್ ಮಾಡ್ದೇ ಮಾಡ್ಬೋದು ಅಂತ. ಇರು ಶಾರ್ಟ್ ಗಂದು ಆ್ಯಮೋ ಬೇಕು ನನಗೀಗ. ಟ್ರಾಪ್ ಹಾಕಿದ್ಲು. ಯಪ್ಪ,
ಸ್ಟೋನ್ ಈಗೆಲ್ಲ ಸಿಗ್ತಾಯಿದೆ, ಅವಾಗ ಒಂದೂ ಸಿಗ್ತಿರ್ಲಿಲ್ಲ ನನಗೆ ಕಣ್ಣಿಗೆ. ಪ್ಲ್ಯಾಂಕ್ ಇಲ್ಲೇ ಇದೆ ಕರೆಕ್ಟು, ನಾನು ಮರ್ತೇ ಹೋದೆ. ಗ್ರಾನಿ ಬಂದೇ ಬರ್ತಾಳೀಗ. ಟ್ರ್ಯಾಪ್ ಅಂದರೆ ಅವಳು ಬಂದೇ ಬರ್ತಾಳೆ. ಅಷ್ಟರಲ್ಲಿ ನಾನು ಈ ಕಡೆ ಎಲ್ಲ ಕೆಲಸ ಮುಗಿಸ್ಕೋತೀನಿ. ಇನ್ನೊಂದು ಸ್ಟೋನು ಸಿಕ್ತು, ಇನ್ನೊಂದು ಸ್ಟೋನು ಇದೆ, ಆದರೆ 3 ಸ್ಟೋನ್ ಕ್ಯಾರಿ ಮಾಡೋಕ್ಕಾಗೋದು. ಅಲ್ಲೊಂದು ಇದೆ, ಶೈನ್ ಹೊಡಿತಿದೆಯಲ್ಲ ಅದು. ಗ್ರ್ಯಾಂಡ್ ಪಾ ಹೋಗ್ತಿದ್ದಾನೆ, ಇರಲಿ ಪರವಾಗಿಲ್ಲ. ಗ್ರ್ಯಾನಿ ಪರವಾಗಿಲ್ಲ, ನನ್ನ ಹತ್ರ ಈ ಬುಲೆಟ್ಸೇ ಇಲ್ಲ. ಇಲ್ಲಿ ಔಸ್ಕೊಂಡ್ಬಿಡ್ತೀನಿ ಇರೋ ಇಲ್ಲ. ಬಾ 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 ಈಗ ಬಾ. ಅದೆಲ್ಲೋ ಹೊಟ್ಟೋಗ್ಬಿಡ್ತಾಳೆ. ಗನ್ ಸಿಕ್ಕಿದ ತಕ್ಷಣ ತಗೋ ಅಷ್ಟೇ. ಗ್ರ್ಯಾಂಡ್ ಪಾ ಬೈ. ಇವಾಗ ನಾನೇನು ಮಾಡಲಿ? ಗ್ರ್ಯಾಂಡ್ ಪಾ ಬೇರೆ ಬಂದ, ಆ ಕಡೆಯಿಂದ ಹೋದರೆ ಅವನು ಆ ಕಡೆಯಿಂದ ಬರ್ತಾನೆ. ಇರು ಇವನ್ನ ಈ ಕಡೆಯಿಂದ ಕರೆಸಿ ಆಮೇಲೆ ಹೋಗ್ತೀನಿ. ಎಸ್, ಇಲ್ಲಿ ಸ್ಲಿಂಗ್ ಶಾಟ್ ಸಿಕ್ತು, ಇವನ ಕತೆನೂ ಮುಗೀತು. ಬಾರೋ, ಎಲ್ಲೋ ಇದ್ದಾನೆ ಅವನು. ಈ ಕಡೆ ಏನಾರು ಅವನ ಕೈಗೆ ಬುಲೆಟ್ ಸಿಗದೇ ಇದ್ರೆ ಸಾಕಪ್ಪ. ಬುಲೆಟ್ ಅಂತೀನಿ, ಏನದು ಗನ್ನು ಶಾಟ್. ಮೇಲ್ಗಡೆ ಹೋದ. ಇಲ್ಲೇ ಇದ್ದಾನೆ. ಎಸ್, ಹೊಡಿ ಅಷ್ಟೇ, ಸತ್ತ. ಇವಾಗ ನಾನು ಏನೋ ಮಾಡೋಕ್ಕೆ ಬಂದಲ್ಲ. ಪ್ಲ್ಯಾಂಕ್ ಎಸ್ ಪ್ಲ್ಯಾಂಕ್ ಬೇಕು ನನಗೀಗ. ಎಲ್ಲಿತ್ತು? ಶೆಡ್ ಪಕ್ಕ. ಇರು ಕಿಚನಿಂದನೇ ಹೋಗ್ಬೋದಲ್ವಾ? ಅದು ಶಾರ್ಟೆಸ್ಟ್ ಸ್ಟ್ರೇಟ್ ಲೈನ್ ಪಾತ್ ಅದು. ಎಲ್ಲೋದು ಪ್ಲ್ಯಾಂಕು? ಎಲ್ಲೋದು? ಬೇಗ ಕೊಡಿ ಮರೆಯ. ಪ್ಲ್ಯಾಂಕ್ ಎತ್ಕೊ. ಸ್ಟೋನ್ ಎತ್ಕೊಂಡು ಓಡು. ಇವಾಗ ಅಲ್ಲಿ ಪ್ಲ್ಯಾಂಕ್ ಹತ್ರ ಏನಾರು ಆಕ್ಸಿಲರೇಟರ್ ಸಿಕ್ಕರೆ ಸಾಕು, ಅಥವಾ ಫ್ಯೂಸ್ ಏನಾದ್ರು ಸಿಕ್ಕಿದ್ರೆ ಈ ಸಲ ಗೇಮ್ ಹೋಯ್ತು ಅಂತಲೇ ಅರ್ಥ. ನಾನು ಈ ಕಡೆ ಏನಕ್ಕೆ ಬಂದೆ? ಇಲ್ಲಿ ಪ್ಲ್ಯಾಂಕ್ ಪ್ಲೇಸ್ ಅಂತ ಕೊಟ್ಟರು. ಸಿಕ್ತು. ಹೋಗು ಬೇಗ ಹೋಗು. ನಾವು ಬೇಗ ಎಸ್ಕೇಪ್ ಮಾಡಬೇಕು, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಆಕ್ಸಿಲರೇಟರ್ ಸಿಕ್ತು. ಲಕ್ಕು, ಅದೃಷ್ಟ. ಯಪ್ಪ, ಕೊನೆಗೂ ಸಿಕ್ತಲ್ಲ. ನನ್ನ ಶಾರ್ಟ್ ಗನ್ ಇಲ್ಲೇ ಬಿಟ್ಟಿದೆ. ಗ್ರ್ಯಾಂಡ್ ಪಾ ಕೇರೇ ಮಾಡಲಿಲ್ಲ. ಯಪ್ಪ, ಅಕಸ್ಮಾತು ಏನಾರು ಅವನಿಗೆ ಶಾರ್ಟ್ ಗನ್ ಸಿಕ್ಕಿರೋ ಇಷ್ಟೊತ್ತಿಗೆ ನಾನು ಸಾಯ್ತಿದ್ದೆ. ಇರು ತುಂಬಿಸ್ಬಿಡ್ತೀನಿ ಇನ್ನು. ಒಂದ್ಸಲಿ ಗ್ರಾನಿನ ಸಾಯಿಸಲೇಬೇಕು, ಅಷ್ಟು ಕೋಪ ಬರ್ತಿದೆ ಅವಳ ಮೇಲೆ ನನಗೆ. ಬಾ ಗ್ರಾನಿ, ಬಾ 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 ಇಲ್ಲಿ ಬಾ, ಒಂದು ಸ್ವಲ್ಪ ಬಾ, ನಿನ್ನ ಜೊತೆ ಏನೋ ಮಾತಾಡಬೇಕು. ಬಾ ಇಲ್ಲಿ, ನಿನ್ಗೆ ಹೊಡೆಯಲ್ಲ, ಬಾ. ಎದುರ್ಕೊಂಡು ಓಡೋಗ್ತಿದ್ದಾಳೆ ಅನಿಸುತ್ತೆ ಅವಳು. ಬಂದ್ಲು. ಎಸ್, ಗುಡ್ ಗರ್ಲ್. ತಗೋ, ಗುಡ್ ಗರ್ಲ್ ಅಲ್ಲ ಇವಳು, ಮುದುಕಿ ಗ್ರಾನಿ. ಇರು, ಇನ್ನೇನೋ ಮಾಡ್ಬೇಕು ಅಂದ್ಕೊಂಡೆ. ಆಕ್ಸಿಲರೇಟ್ರು. ಎಸ್, ತಗೊಳ್ಳೋ ಅಷ್ಟೇ. ಈ ಎಸ್ಕೇಪ್ ಮುಗೀತು. ಆಕ್ಸಿಲರೇಟ್ರನ್ನ ಹಾಕ್ಬಿಟ್ಟು ಅದು ಎಲೆಕ್ಟ್ರಿಕ್ ಸ್ವಿಚ್ ಮಾತ್ರ ಮೂರು ಎಲೆಕ್ಟ್ರಿಕ್ ಸ್ವಿಚ್ ಇರುತ್ತಲ್ಲಿ, ಅದನ್ನ ಏನದು ಹಾಕಿದ್ರೆ ಇದಾಗತ್ತೆ. ಏನು ದ ಟ್ರೈನ್ ಹ್ಯಾಸ್ ನೋ ಪವರ್, ಅದೇ ಎಲೆಕ್ಟ್ರಿಕ್ ಸ್ವಿಚ್ ಯೂಸ್ ಮಾಡಬೇಕು. ಏನದು ಎಲೆಕ್ಟ್ರಿಕ್ ಸ್ವಿಚ್ ಎಲ್ಲಿಟ್ಟೆ ನಾನು? ನನಗೆ ಯಾಕನೇ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇಲ್ಲೇ ಬಿಟ್ಟಿದ್ದೆ. ಎಸ್, ಸದ್ಯ ಸಿಕ್ಬಿಡ್ತು. ಬುಡ್ಡ. ಇನ್ನೂ ಅದು ಎಷ್ಟು ದಿನ ಕಳಿಬೇಕಂತಿದ್ದೀರಪ್ಪ? ಇನ್ನೊಂದೇ ಒಂದು ಐಟಮ್ ಬೇಕು, ಎಸ್ಕೇಪ್ ಮಾಡೋಕ್ಕೊಂದು ಬಿಟ್ಬಿಡಿ ನನಗೆ ಸಾಕು. ಈ ಮನೆಯಲ್ಲಿ ನನಗೆ ಟ್ರಾಮಟೈಸೇಷನ್ ಆಗೋಗಿದೆ. ಓಡೋಗ್ಬಿಡ್ತೀನಿ ಈಗ. ಓಡೋಗಿ ಎಲೆಕ್ಟ್ರಿಕ್ ಸ್ವಿಚ್ ತೊಗೊಂಡು ಬೇಗ ತಗೋ, ಬೇಗ. ಅಯ್ಯೋ ಬಂದ್ಬಿಟ್ಟರು. ಅಷ್ಟೇ, ಓಡೋಗು, ಓಡ. ಎಸ್, ಎಸ್ಕೇಪ್ ಮುಗೀತು ಅಂದ್ಕೊಂಡಿದ್ದೀನಿ. ಇವಾಗ ಏನಾರು ಹಾರ್ಟ್ ಬೇರೆ ಕೊಟ್ಬಿಡ್ತಾರೆ. ಈ ಗ್ರಾನಿ ಅವ್ರು ಸರಿಯಿಲ್ಲ, ಏನೇನೋ ಕೇಳ್ತಾರೆ. ಹಾಕೋ. 3 ಮೇಲೆ ಎತ್ತು. ಅಷ್ಟೇ. ಎಸ್, ಪವರು ಸಿಕ್ತು ಅನಿಸುತ್ತೆ. ಎಲ್ಲ ಬಾಗಿಲು ಹಾಕಬೇಕು, ಎಲ್ಲ ಬಾಗಿಲು ಹಾಕಲೇಬೇಕಂತೆ. ಅಷ್ಟೇ ಆಯಿತು. ಈ ಬಾಗಿಲೂ ಹಾಕ್ತೀನಿ. ಎಸ್ಕೇಪ್ ಆಯಿತು. ಟ್ರೇನು ಸ್ಟಾರ್ಟ್ ಆಯಿತು. ಭೈ, ಎಸ್, ನಮ್ಮ ಎಸ್ಕೇಪ್ ಕಂಪ್ಲೀಟ್ ಆಗಿದೆ. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಕಮೆಂಟು ಮಾಡಿ ಮರಿಲೇಬೇಡಿ. ಥ್ಯಾಂಕ್ ಯು ಗೈಸ್. ಗೇಮ್ ಎಂಡ್ ಆಗಿದೆ.